ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಸೊ ಡೆಕೋರೇಷನ್ಸ್ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ಸ್ ವೀಡಿಯೋಸ್ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮುಖವಾಡದ ಅಲಂಕರಣ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮುಖವಾಡ ನನ್ನ ಹತ್ರ ಬೆಳ್ಳಿದಿದೆ. ಇದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರ ಮಾಡೋಣ ಈ ಸತಿ ಮೇಕಪ್ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪೇಂಟಿಂಗನ್ನು ಮಾಡ್ತಾಯಿದ್ದೀನಿ. ತಾಂಜಾವೂರು ಸ್ಟೈಲ್ನಲ್ಲಿ ಮುಖವಾಡದ ಪೇಂಟಿಂಗ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಸಲ ಮಾಡ್ತಾಯಿದ್ದೀನಿ. ನನ್ನ ಹತ್ರ 2 ಬೆಳ್ಳಿ ಮುಖವಾಡ ಇದೆ. ಒಂದು ಸ್ಮಾಲ್ ಸೈಜ್, ಇನ್ನೊಂದು ಬಿಗ್ ಸೈಜ್ನಲ್ಲಿ. ಸೊ ದೊಡ್ಡ ಸೈಜಿನ ಮುಖವಾಡನ ನಾನು ಪ್ರತಿ ವರ್ಷ ಅದನ್ನೇ ಹಬ್ಬಕ್ಕೆ ಇಡೋವಂಥದ್ದು. ಚಿಕ್ಕದೇನಿದೆ ಅದನ್ನು ಅಷ್ಟಾಗಿ ಯೂಸ್ ಮಾಡಲ್ಲ. ಮೊದಲಿಗೆ ನಾನು ಚಿಕ್ಕ ಮುಖವಾಡಕ್ಕೆ ಪೇಂಟಿಂಗನ್ನು ಮಾಡಿ ಟ್ರಯಲ್ ಮಾಡ್ತೀನಿ. ಅದು ಪರ್ಫೆಕ್ಟಾಗಿ ಬಂತು, ಸಕ್ಸಸ್ ಆಯಿತು ಅಂದಮೇಲೆ ನಾನು ಅದೇ ಥರ ಪೇಂಟಿಂಗನ್ನು ನಾನು ದೊಡ್ಡ ಮುಖವಾಡಕ್ಕೆ ಮಾಡ್ತೀನಿ. ಸೊ ತಾಂಜಾವೂರು ಸ್ಟೈಲ್ನಲ್ಲಿ ಪೇಂಟಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ 100ಗೆ 100% ಫುಲ್ಲಾಗಿ ನಾವು ತಾಂಜಾವೂರು ಪೇಂಟಿಂಗಷ್ಟು ಮಾಡೋಕ್ಕಾಗದೇ ಇದ್ರೂ ಅದಕ್ಕೆ ನಿಯರ್ ಬೈ ಅಷ್ಟು ಪೇಂಟಿಂಗ್ ಮಾಡೋದಕ್ಕೆ ನಾನಿವತ್ತು ಟ್ರೈ ಮಾಡಿದ್ದೀನಿ. ಮುಖವಾಡದ ಗೋಲ್ಡ್ ಕಲರಲ್ಲಿ ಜುವೆಲ್ಸ್ ಆಗಲಿ ಕಿರೀಟ ಆಗಲಿ, ಸೊ ಅಂಥ ಭಾಗಕ್ಕೆಲ್ಲ ನಾನು ಮೆಟಾಲಿಕ್ ಕಲರ್ಸ್ ಫೆವಿಕ್ರಿಲ್ ಪೇಂಟನ್ನು ತೊಗೊಂಡಿದ್ದೀನಿ. ಸೊ ಒಂದು ಫ್ಲ್ಯಾಟ್ ಬ್ರಷ್ ತೊಗೊಂಡು ಕಿರೀಟ ಮತ್ತು ನೆಕ್ಲೆಸ್ ಈ ಭಾಗಕ್ಕೆ ನಾನು ಗೋಲ್ಡ್ ಕಲರನ್ನು ಹಾಕ್ತಾಯಿದ್ದೀನಿ. ಸೊ ಈ ಪೇಂಟನ್ನು ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಥಿನ್ನರ್ ಅಥವಾ ನೇಲ್ ಪಾಲಿಷ್ ರಿಮೂವರ್ ಯಾವುದಾದ್ರೂ ಒಂದನ್ನು ಬಳಸ್ಕೊಂಡು ಒಂದು ಕಾಟನ್ ಬಟ್ಟೆ ಅಥವಾ ಕ್ಲಾತ್ನಲ್ಲಿ ಡಿಪ್ ಮಾಡಿಕೊಂಡು ಒರೆಸ್ಬಿಟ್ರೆ ಹೊರಟೋಗುತ್ತೆ. ಸೊ ಆರಾಮಾಗಿ ನಾವು ಈ ಪೇಂಟನ್ನು ರಿಮೂವ್ ಮಾಡ್ಬೋದು. ಯಾವುದೇ ಥರದ ಬೆಳ್ಳಿಗೆ ಹಾಮ್ ಆಗೋದು ಆ ಥರ ಏನೂ ತೊಂದರೆ ಆಗಲ್ಲ. ಸೊ ಭಯ ಪಡ್ದಿರ ನಾವು ಈ ಕಲರ್ಸನ್ನು ಯೂಸ್ ಮಾಡ್ಕೋಬೋದು. ಈ ಪೇಂಟ್ ಏನು ನಾನು ಯೂಸ್ ಮಾಡ್ತಿದ್ದೀನಿ ಅದು ಒಂದು ಬಾಟಲ್ಗೆ 25 ರುಪೀಸ್ ಆಗುತ್ತೆ. ಸೊ ನಮಗೆ ಯಾವ್ಯಾವ ಕಲರ್ ಮೇಯ್ನಾಗಿ ಬೇಕೋ 3-4 ಕಲರ್ ತೊಗೊಂಡು ಅದನ್ನು ನಾವು ಮಿಕ್ಸ್ ಆ್ಯಂಡ್ ಶೇಡ್ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ ಇವಾಗ ಗೋಲ್ಡ್ ಎಲ್ಲ ಫಿನಿಶ್ ಆಗಿದೆ. ಇವಾಗ ಸ್ಕಿನ್ ಕಲರನ್ನು ತೊಗೊಂಡಿದ್ದೀನಿ. ಒಂದು ಫ್ಲ್ಯಾಟ್ ಬ್ರಷ್ ತೊಗೊಂಡು ಫೇಸ್, ನೆಕ್ ಮತ್ತು ಕಿವಿ ಎಲ್ಲೆಲ್ಲಿ ಸ್ಕಿನ್ ಕಾಣುತ್ತೋ ದೇವಿಗೆ ಆ ಭಾಗದಲ್ಲೆಲ್ಲ ನಾನೀಗ ಸ್ಕಿನ್ ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ಕೋಟಿಂಗಲ್ಲೇ ಸ್ಕಿನ್ ಕಲರ್ ನಮಗೆ ಬೆಳ್ಳಿ ಮೇಲೆ ಕವರ್ ಆಗೋದಿಲ್ಲ. ಸೊ ಒಂದು ಕೋಟ್ ಪೂರ್ತಿಯಾಗಿ ಹಚ್ಚಿದ ಮೇಲೆ ಒಂದು 3 to 4 ಅವರ್ಸ್ ಡ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ಅದು ಪೂರ್ತಿಯಾಗಿ ಡ್ರೈ ಆಯಿತು ಅಂದಮೇಲೆ ಸೆಕೆಂಡ್ ಕೋಟ್ ಹಾಕಬೇಕು. ನೆಕ್ಸ್ಟ್ ಅದು ಡ್ರೈ ಆದಮೇಲೆ 3 ಕೋಟ್ ಹಾಕ್ಬೋದು. ನೋಡಿ ನಿಮಗೆ 3 ಕೋಟಲ್ಲಿ ಕ್ಲೀನಾಗಿ ಕವರ್ ಆಯಿತು ಅಂದರೆ ಸ್ಟಾಪ್ ಮಾಡ್ಬೋದು. ಇಲ್ಲ ಇನ್ನೂ ಒಂದು ಕೋಟ್ 4ನೇ ಕೋಟ್ ಹಾಕ್ಕೋತೀವಿ ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಸುಮಾರು 2-3 ಕೋಟಷ್ಟು ಹಾಕಿದ್ದೀನಿ. ಈಗ ಫಸ್ಟ್ ಕೋಟ್ ಏನಿದೆ ಸ್ಕಿನ್ ಕಲರ್ ಅದು ಪೂರ್ತಿಯಾಗಿ ಫಿನಿಶ್ ಆಗಿದೆ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಹೇರ್ಸ್ ಮತ್ತು ಐಬ್ರೋಸು ಮತ್ತು ಕಣ್ಣಿನ ಕಾಜಲು ಇವೆಲ್ಲ ಹಾಕೋದಕ್ಕೆ ಬ್ಲ್ಯಾಕ್ ಹಾಕಬೇಕಲ್ವಾ. ಬ್ಲ್ಯಾಕ್ಗೆ ಒಂದೇ ಒಂದು ಚಿಕ್ಕ ಡ್ರಾಪಷ್ಟು ರೆಡ್ಡನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಂಥರ ಬ್ರೌನ್ ಕಲರ್ ಶೇಡಲ್ಲಿ ಬರುತ್ತೆ. ಸೊ ಆ ಬ್ರೌನ್ ಶೇಡಲ್ಲಿ ಐಬ್ರೋಸ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಡೈರೆಕ್ಟಾಗಿ ಬ್ಲ್ಯಾಕ್ ಕಲರ್ ಹಾಕೋದಕ್ಕಿಂತ ಈ ಥರ ಲೈಟಾಗಿ ಬ್ರೌನ್ ಶೇಡ್ ಮಾಡಿಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ತುಂಬ ಬ್ರೌನು ಬೇಡ. ಬ್ಲ್ಯಾಕ್ಗೆ ಜಸ್ಟ್ ಒಂದು ಡ್ರಾಪಷ್ಟು ರೆಡ್ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಡಾರ್ಕ್ ಬ್ರೌನಿಷ್ ಟೈಪಲ್ಲಿ ಬರುತ್ತೆ. ಇವಾಗ ಅದರಲ್ಲಿ ಐಬ್ರೋಸನ್ನು ಹಾಕ್ತಾಯಿದ್ದೀನಿ. ಸೊ ನಾವು ಬೆಳ್ಳಿ ಮುಖವಾಡಕ್ಕೆ ಪೇಂಟ್ ಮಾಡೋವಾಗ ಅದರಲ್ಲೇ ಇಂಪ್ರೆಷನ್ಸ್ ಇರುತ್ತೆ. ಐಬ್ರೋಸು, ಕಣ್ಣು, ಸೊ ಇಂಥ ಕಡೆ ಎಲ್ಲ ಅವರು ಬೆಳ್ಳಿಲೇ ವರ್ಕ್ ಮಾಡಿರ್ತಾರೆ. ಅದ್ರ ಮೇಲೆ ಜಸ್ಟ್ ನಾವು ಸಿಂಪಲಾಗಿ ಡ್ರಾ ಮಾಡಿಕೊಂಡ್ರೆ ಸಾಕು. ಕಣ್ಣಿನ ಭಾಗಕ್ಕೆ ಮೊದಲಿಗೆ ಫುಲ್ ವೈಟ್ ಹಾಕಬೇಕು. ಅದು ಡ್ರೈ ಆದಮೇಲೆ ಕಾಜಲ್ ಮತ್ತು ಐಲೈನರ್ ಏನು ಹೇಳ್ತೀವಿ ಅದನ್ನು ಬ್ಲ್ಯಾಕ್ ಕಲರಲ್ಲಿ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಈ ಐಬ್ರೋಸು ಮತ್ತು ಕಣ್ಣು ಎಲ್ಲ ಡ್ರಾ ಮಾಡಬೇಕಾದ್ರೆ ಬ್ರಷ್ಷು ತುಂಬ ಚೆನ್ನಾಗಿರೋಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 0 ಸೈಜ್ ಅಂತ ಕೇಳಿ ಅದರ ಟಿಪ್ ಏನಿದೆ ಶಾರ್ಪಾಗಿರಬೇಕು. ಈ ಥರ ಆ ಥರ ಬ್ರಷನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಶೇಪ್ ಎಲ್ಲ. ಈಗ ಕಣ್ಣೆಲ್ಲ ಡ್ರಾ ಮಾಡಿದಾಗಿದೆ. ಅದೊಂದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಅದು ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಬೇರೆ ಕಡೆ ಪೇಂಟ್ ಮಾಡ್ತಾ ಇರಬೇಕು. ಇನ್ನು ಡ್ರೈ ಆಗದೇ ನಾವು ಮೇಲಿಂದ ಮೇಲೆ ಪೇಂಟ್ ಮಾಡ್ತಾಯಿದ್ರೆ ಹಸಿ ಇರುತ್ತಲ್ವ ಅದೆಲ್ಲ ಮರ್ಜ್ ಆಗಿಬಿಡುತ್ತೆ ಕಲರ್ಸು. ಸೊ ಹಾಗಾಗಿ ಒಂದು ಕಲರ್ ಫಿನಿಶ್ ಆದಮೇಲೆ ನಾವು ಇನ್ನೊಂದು ಕಲರನ್ನು ಹಾಕಬೇಕು. ಇವಾಗ ಹೇರ್ಸ್ ಡ್ರಾ ಮಾಡಿದಾಗಿದೆ. ಮತ್ತು ಇನ್ನು ಸ್ವಲ್ಪ
ಫೋರ್ ಹೆಡ್ಡಲ್ಲಿ ಹೇರ್ಸನ್ನು ಡ್ರಾ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ತಾಂಜಾವೂರ್ ಸ್ಟೈಲ್ನಲ್ಲಿ ಪೇಂಟಿಂಗ್ ಮಾಡೋದಕ್ಕೆ ಸುಮಾರು 4,000-5,000 ರೂಪಾಯಿಯಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ. ಆರಾಮಾಗಿ ನಾವು 25 ರುಪೀಸ್ ಫೆವಿಕ್ರಿಲ್ ಪೇಂಟನ್ನು ತೊಗೊಂಡು ಬಂದು ಮನೇಲಿ ನಾವೇ ಡ್ರಾ ಮಾಡ್ಕೋಬೋದು. ಸೈಡಲ್ಲಿ ಕರ್ಲಿ ಹೇರ್ಸನ್ನು ಡ್ರಾ ಮಾಡೋಣ. ನೋಡಿ, ಈ ರೀತಿಯಾಗಿ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಈಗ ಕಣ್ಣಿನ ವೈಟ್ ಪೋರ್ಷನ್ ಹಾಕಿದ್ವಲ್ವ ಪೇಂಟು, ಅದು ಫುಲ್ಲು ಡ್ರೈ ಆಗಿದೆ. ಈಗ ಮಧ್ಯದಲ್ಲಿ ಕಣ್ಣಿನ ಗುಡ್ಡೆ ಅಥವಾ ಐಬಾಲನ್ನು ಡ್ರಾ ಮಾಡೋಣ. ವೈಟ್ ಕಲರ್ಗೆ ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಲೈಟ್ ಗ್ರೇಯಿಶ್ ಕಲರ್ ಬರುತ್ತೆ. ಅದರಲ್ಲಿ ಕಣ್ಣಿನ ಗುಡ್ಡೆ ಮೇಲೆ ಒಂದು ಸಣ್ಣ ಡಾಟನ್ನು ಇಡೋಣ. ಈ ರೀತಿಯಾಗಿ ರೈಟ್ ಸೈಡ್ ಕಣ್ಣಿಂದು ಬ್ಲ್ಯಾಕ್ ಸ್ವಲ್ಪ ಡ್ರೈ ಆಗಬೇಕು. ಸೊ ಅಲ್ಲಿವರೆಗೂ ಲಿಪ್ಸನ್ನು ಡ್ರಾ ಮಾಡ್ತಾಯಿದ್ದೀನಿ. ರೆಡ್ ಕಲರನ್ನು ಯೂಸ್ ಮಾಡಿದ್ದೀವಿ. ನೋಡಿ, ಆ ಲಿಪ್ ಶೇಪ್ ಏನಿದೆ ಅದು ಕರೆಕ್ಟಾಗಿ ತೊಗೊಬೇಕು. ಮಧ್ಯ ಭಾಗಕ್ಕೆ ವಿ ಶೇಪನ್ನು ಫಸ್ಟ್ಗೆ ಡ್ರಾ ಮಾಡಿಕೊಂಡು ಆಮೇಲೆ ಲಿಪ್ಸ್ನ ಔಟರ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಆವಾಗ ನಮಗೆ ಶೇಪಿಂಗ್ಸ್ ಕರೆಕ್ಟಾಗಿ ಬರುತ್ತೆ. ಹಣೆ ಬೊಟ್ಟು ಕೂಡ ಇಡೋಣ ರೆಡ್ಡಲ್ಲಿ. ರೌಂಡ್ ಶೇಪಲ್ಲಾದರೂ ಇಟ್ಕೋಬೋದು, ಇಲ್ಲ ಅಂದರೆ ತಿಲ್ಕ ಶೇಪಲ್ಲಿ ಕೂಡ ಇಟ್ಕೋಬೋದು. ಇಲ್ಲಿ ಮುಖವಾಡ ಪುಟ್ಟದಾಗಿದೆ, ಸೊ ಹಾಗಾಗಿ ತಿಲ್ಕ ಶೇಪ್ ಇಟ್ಟಿಲ್ಲ, ರೌಂಡ್ ಶೇಪಲ್ಲೇ ಇಟ್ಟು ಫಿನಿಷ್ ಮಾಡಿದ್ದೀವಿ. ಈಗ ಸ್ಕಿನ್ ಕಲರ್ಗೆ ಸ್ವಲ್ಪ ರೆಡ್ಡನ್ನು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಸ್ಕಿನ್ ಕಲರ್ಗಿಂತ ಸ್ವಲ್ಪ ಡಾರ್ಕ್ ಟೋನ್ ಬರುತ್ತೆ. ಅದರಲ್ಲಿ ನೆಕ್ ಹತ್ರ ಮತ್ತು ಹಣೆ ಹತ್ರ ಎಲ್ಲ, ಮತ್ತು ಕಣ್ಣಿನ ಮೇಲೆ ಐ ಶ್ಯಾಡೋಸ್ ಬರುತ್ತಲ್ವ, ಅಲ್ಲೆಲ್ಲ ಲೈಟಾಗಿ ಶೇಡಿಂಗ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಕಣ್ಣಿನ ಕೆಳಗೆ ಈ ಥರ ಶೇಡಿಂಗ್ಸ್ ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿ ಕಾಣುತ್ತೆ. ನೋಡಿ, ಈಗ ಮುಖವಾಡಕ್ಕೆ ಪೇಂಟಿಂಗ್ ಎಲ್ಲ ಫಿನಿಷ್ ಮಾಡಿದಾಗಿದೆ. ಒಂದು ದೃಷ್ಟಿ ಬೊಟ್ಟು ಕೂಡ ಇಡೋಣ. ತಾಂಜಾವೂರ್ ಸ್ಟೈಲ್ನಲ್ಲಿ ಲಕ್ಷ್ಮಿ ಫೇಸನ್ನು ಪೇಂಟ್ ಮಾಡಿದಾಗಿದೆ. ಇದು ದೊಡ್ಡ ಮುಖವಾಡ ಬೆಳ್ಳಿದು. ಸೊ ಇದಕ್ಕೆ ಪೇಂಟ್ ಮಾಡೋದು ಬೇಡ, ಹಾಗೆಯೇ ನ್ಯಾಚುರಲ್ ಆಗಿ ಇಡೋಣ ಅಂಥೇಳಿ ಕಣ್ಣು, ಐಬ್ರೋಸು ಮತ್ತು ಲಿಪ್ಸು ಇದೆಲ್ಲನೂ ಡ್ರಾ ಮಾಡ್ಕೊತಾ ಇದ್ದೀನಿ. ಕಣ್ಣಿನ ಭಾಗಕ್ಕೆ ಮೊದಲಿಗೆ ವೈಟ್ ಕಲರ್ ಹಾಕ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ನಾವು ಪೇಂಟಿಂಗ್ ಮಾಡೋವಾಗ ಲೈಟ್ ಕಲರ್ಸ್ ಏನಿದೆ ಅದೆಲ್ಲ ಫಸ್ಟ್ ಹಾಕ್ಬಿಟ್ಟು ಫಿನಿಷ್ ಮಾಡಿಬಿಡಬೇಕು. ಅದು ಪೂರ್ತಿಯಾಗಿ ಡ್ರೈ ಆದಮೇಲೆ ನಾವು ಡಾರ್ಕ್ ಕಲರ್ಸನ್ನು ಯೂಸ್ ಮಾಡಬೇಕು. ಇವಾಗ ಕಣ್ಣಿನ ಭಾಗಕ್ಕೆ ವೈಟ್ ಕಲರ್ ಏನು ಹಾಕಿದ್ದೀನಿ ಅದು ಪೂರ್ತಿಯಾಗಿ ಡ್ರೈ ಆದಮೇಲೆ ಐಬ್ರೋಸ್ ಮತ್ತು ಕಣ್ಣಿನ ಕಾಜಲ್ ಮತ್ತು ಐಬಾಲ್ ಇವೆಲ್ಲನೂ ಡ್ರಾ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮುಖವಾಡಕ್ಕೆ ಹಣೆ ಬೊಟ್ಟು ಏನಿದೆ ತಿಲ್ಕ ಶೇಪ್ ಬಂದಿದೆ, ಅದು ಮುಖವಾಡದಲ್ಲೇ ಬಂದುಬಿಟ್ಟಿದೆ. ಹಾಗಾಗಿ ಅದ್ರ ಮೇಲೇ ರೆಡ್ ಕಲರಲ್ಲಿ ಪೇಂಟ್ ಮಾಡಿದ್ದೀನಿ. ನೋಡಿ, ಕಣ್ಣು, ಹಣೆಬೊಟ್ಟು ಮತ್ತು ಲಿಪ್ಸ್ಟಿಕ್ ಇಷ್ಟು ಮಾತ್ರ ಪೇಂಟ್ ಮಾಡಿದ್ದೀನಿ. ಇವಾಗ ಕಿರೀಟಕ್ಕೆ ಜ್ಯುವೆಲ್ಸ್ ಹಾಕೋಣ ಅಂಥೇಳಿ ಎಲ್ಲ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾವು ಯಾವ ಶೇಪ್ನಲ್ಲಿ ಜ್ಯುವೆಲ್ಸನ್ನು ಸ್ಟಿಕ್ ಮಾಡ್ತೀವಿ, ಯಾವ ಥರ ಅಂಥೇಳಿ ಮೊದಲಿಗೆ ಒಂದು ಕಡೆ ಜೋಡಿಸ್ಕೊಬಿಡಬೇಕು, ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಸ್ಟಿಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಜ್ಯುವೆಲ್ಸ್ ಎಲ್ಲ ಸ್ಟಿಕ್ ಮಾಡೋದಕ್ಕೆ ಈ ಥರ ಕ್ಲೇ ಟೈಪ್ ಸಿಗುತ್ತೆ ನಮಗೆ ರಾಜಾ ಮಾರ್ಕೆಟ್ನಲ್ಲಿ. ಸೊ ಇದೊಂದು ಪ್ಯಾಕೆಟ್ 30 ರುಪೀಸ್ ಏನೋ ಆಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ತಗೊಂಡು ಜ್ಯುವೆಲ್ಸ್ಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ. ಈ ಮುಖವಾಡಕ್ಕೆ ಗೋಲ್ಡ್ ಕಲರ್ ಏನಿದೆ ಅದು ಚಿನ್ನದ ನೀರನ್ನು ಹಾಕ್ಸಿರೋಂಥದ್ದು, ಅಂದರೆ ಜ್ಯುವೆಲ್ಸ್ಗೆಲ್ಲ ಹಾಕ್ತೀವಲ್ವ ಗೋಲ್ಡ್ ಪಾಲಿಶು, ಅದನ್ನು ಹಾಕ್ಸಿರೋಂಥದ್ದು. ಬರೀ ಗೋಲ್ಡ್ ಪಾಲಿಷ್ಗೆ 4,000 ರೂಪಾಯಿ ಆಗಿದೆ ನನಗೆ. ಎಲ್ಲರಿಗೂ ಈ ಥರ ಗೋಲ್ಡ್ ಪಾಲಿಷ್ ಹಾಕ್ಸೋದಕ್ಕೆ ಅನುಕೂಲ ಆಗೋದಿಲ್ಲ, ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ನಾನು ಇನ್ನೊಂದು ಚಿಕ್ಕ ಮುಖವಾಡಕ್ಕೆ ಗೋಲ್ಡ್ ಪಾಲಿಷನ್ನು ಹೇಗೆ ಮಾಡೋದು ಅಂತ ಇವಾಗ ತೋರಿಸಿದ್ನಲ್ವ, ಆ್ಯಕ್ರಿಲಿಕ್ ಗೋಲ್ಡ್ ಕಲರ್ಸನ್ನು ಯೂಸ್ ಮಾಡ್ಕೋಬೋದು. ಸೊ ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಇಲ್ಲ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಮುಖವಾಡಕ್ಕೆ ನೀವು ಈ ಥರ ಗೋಲ್ಡ್ ಪಾಲಿಷನ್ನು ಹಾಕಿಸ್ಕೋಬೋದು. ಅಂದರೆ ಇವಾಗ ಜ್ಯುವೆಲ್ಸ್ಗೆಲ್ಲ ಪಾಲಿಷ್ ಎಲ್ಲ ಹಾಕ್ತಾರಲ್ವ, ಜ್ಯುವೆಲರಿ ಶಾಪ್ನವ್ರಿಗೆ ಕೊಟ್ಟರೆ ಹಾಕ್ಸ್ಕೊಡ್ತಾರೆ. ಇದು ನಮ್ಮ ಅಂಗಡಿಲೇ ಹಾಕ್ಸಿರೋಂಥದ್ದು. ಕಿರೀಟಗೆ ಈ ಸ್ಟೋನ್ ವರ್ಕ್ ಏನು ಫಿಕ್ಸ್ ಮಾಡ್ತಾ ಇದ್ದೀನಿ. ಈ ರೆಡ್ ಕಲರ್ದು ಒಂದೊಂದಕ್ಕೆ 20 ರುಪೀಸ್ ಚಾರ್ಜ್ ಆಗಿದೆ. ಮತ್ತು ಈ ಮ್ಯಾಂಗೋ ಶೇಪ್ನಲ್ಲಿರೋದು ಅದು ಕೂಡ 20 ರುಪೀಸೇ ಚಾರ್ಜ್ ಮಾಡಿದ್ದಾರೆ. ಸೊ ಇವೆಲ್ಲ ನಾನು ರಾಜಾ ಮಾರ್ಕೆಟ್ನಲ್ಲೇ ತೊಗೊಂಡಿರೋಂಥದ್ದು.
ಒಂದೊಂದು ಅಂಗಡೀಲಿ ಒಂದೊಂದು ಥರ ರೇಟ್ ಹೇಳ್ತಾರೆ. ಒಬ್ಬರು 10 ರುಪೀಸಿಗೆ ಕೊಡ್ತಾರೆ, ಒಬ್ಬರು 15ಗೆ, ಒಬ್ಬರು 20ಗೆ. ಸೊ ನನಗೆ 20 ರುಪೀಸ್ ಅಂದರು. ನಾನೇನು ಬಾರ್ಗೇನ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಾನು ಅರ್ಜೆಂಟಲ್ಲಿದ್ದೆ, ಸೊ ತೊಗೊಂಡು ಬಂದಿದ್ದೀನಿ. ಸೊ ನಿಮ್ಗಿನ್ನೂ ಕಮ್ಮಿಯಾಗಿ ಸಿಕ್ಕಿದ್ರೆ ತೊಗೋಬೋದು. ನೋಡಿ ಮ್ಯಾಂಗೋ ಶೇಪ್ ಏನಿದೆ ಅದು ಈ ಕಡೆ 3 ಆ ಕಡೆ 3 ಸ್ಟಿಕ್ ಮಾಡಿದ್ದೀನಿ. ಸೊ ಅದು ಶೇಪ್ ಲೆಫ್ಟ್ಗೆ ರೈಟ್ಗೆ ಟರ್ನ್ ಆಗಿರುವಂಥ ಮ್ಯಾಂಗೋಸ್ ಇರುತ್ತೆ, ನೋಡಿಕೊಂಡು ತೊಗೊಬೇಕು. 3 ಲೆಫ್ಟ್ಗೆ ಟರ್ನ್ ಆಗಿರುವಂಥ ಮ್ಯಾಂಗೋಸು, ಇನ್ನು 3 ರೈಟ್ಗೆ ಟರ್ನ್ ಆಗಿರುವಂಥದ್ದನ್ನ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಮೂಗ್ಬಟ್ಗೂ ಅಷ್ಟೇ ಇದೇ ಥರ ರೆಡಿಮೇಡ್ ನಮಗೆ ಸಿಕ್ಬಿಡುತ್ತೆ. ಇದು ಒಂದಕ್ಕೆ 10 ರುಪೀಸ್ ಏನೋ ಚಾರ್ಜ್ ಆಗಿದೆ ಈ ಮೂಗ್ಬಟ್ಟಿಗೆ. ಇದನ್ನು ಕೂಡ ನಾನು ಆ ಕ್ಲೇಯನ್ನು ಇಟ್ಟು ಫಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಕಿರೀಟಕ್ಕೆ ಇದು ಬಟ್ಟೆ ಮೇಲೆಲ್ಲ ಸ್ಟಿಕ್ ಮಾಡ್ತೀವಲ್ವ ಬ್ಲೌಸ್ಗೆ ಎಲ್ಲ. ಸೊ ಇದು ಫ್ಯಾಬ್ರಿಕ್ಗೆ ಮೆಚ್ಚುವಂಥ ಕುಂದನ್ಸ್ ಇವು ಒಂದು ಪ್ಯಾಕೆಟ್ಗೆ 50 ರುಪೀಸ್. ಸೊ ನಿಮಗೆ ಆ ಥರ ಸ್ಟೋನ್ಸ್ ಸಿಗಲಿಲ್ಲ ಅಂತ ಹೇಳಿದರೆ ಈ ಥರ ಫ್ಯಾಬ್ರಿಕ್ ಮೇಲೆ ಮೆಚ್ಚುವಂಥ ಕುಂದನ್ಸ್ ಕೂಡ ನೀವು ಸ್ಟಿಕ್ ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಫ್ಯಾಬ್ರಿಕ್ ಕುಂದನ್ಸ್ ಏನಿದೆ ಇದನ್ನು ನಾನು ಚಿಕ್ಕ ಮುಖವಾಡಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಈ ಕುಂದನ್ಸ್ ಎಲ್ಲ ನಾವು ಬ್ಲೌಸ್ಗೆ ಎಲ್ಲ ಹಾಕ್ಕೊತೀವಲ್ವ, ಚೆನ್ನಾಗೇ ಇರುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಡೆ 3 ಆ ಕಡೆ 3. ಮುಖವಾಡ ದೊಡ್ಡದಿದ್ದರೆ 4 ಕೂಡ ಇಡಿಸುತ್ತೆ. ಸೊ ಈ ಮುಖವಾಡ ತುಂಬ ಪುಟ್ಟದು, ಇದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಮುಖವಾಡಕ್ಕೆ ನಾನು ಫೆವಿಕ್ರಿಲ್ ಪೇಂಟ್ ಮಾಡಿರೋದ್ರಿಂದ ಇದ್ರ ಮೇಲೆ ಕ್ಲೇ ಏನಿದೆ ಅದು ಅಂಟ್ಕೊತಾ ಇಲ್ಲ, ಸ್ಟಿಕ್ ಆಗ್ತಿಲ್ಲ. ಹಾಗಾಗಿ ನಾನು ಫ್ಯಾಬ್ರಿಕ್ ಗ್ಲೂವನ್ನೇ ಹಾಕಿಬಿಟ್ಟು ಈ ಫ್ಯಾಬ್ರಿಕ್ ಕುಂದನ್ಸನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಫ್ಯಾಬ್ರಿಕ್ ಗ್ಲೂವಲ್ಲಿ ಆರಾಮಾಗಿ ಸ್ಟಿಕ್ ಆಯಿತು. ಯಾಕೋ ಕ್ಲೇ ಅಂಟ್ತಾ ಇರಲಿಲ್ಲ. ಆ ಕ್ಲೇ ಏನೇ ಇದ್ರೂ ಬೆಳ್ಳಿ ಮೇಲೆ ಅಂಟೋದು ಅನಿಸುತ್ತೆ. ಫ್ಯಾಬ್ರಿಕ್ ಕುಂದನ್ಸ್ ಏನಿದೆ ಅದು ಇನ್ನೂ ಸ್ವಲ್ಪ ಉಳಿದಿದೆ. ಹಾಗಾಗಿ ಈ ದೊಡ್ಡ ಮುಖವಾಡಕ್ಕೆ ಈ ಕತ್ತಿನ ಭಾಗಕ್ಕೆ ಅದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಬೆಳ್ಳಿ ಮುಖವಾಡದ ಮೇಲೆ ಕ್ಲೇ ಏನಿದೆ ಅದು ಚೆನ್ನಾಗಿ ಅಂಟ್ಕೊತಾ ಇದೆ. ಆ ಪೇಂಟ್ ಮಾಡಿರೋ ಕಡೆಗೆ ಅದು ಅಂಟ್ಕೊತಾ ಇಲ್ಲ. ನೋಡಿ ನೆಕ್ಲೆಸ್ ಥರ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಬೇಡ ಅಂತೇಳಿದ್ರೆ ಆ ಜ್ಯುವೆಲ್ಸ್ ಎಲ್ಲ ತೆಗಿಬೋದು ಈಸಿಯಾಗಿ. ಕ್ಲೇನ ತೆಗೆದುಬಿಟ್ರೆ ಬರುತ್ತೆ. ಮತ್ತು ವಾಶ್ ಮಾಡಿಬಿಟ್ಟು ಅದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಮುಖವಾಡನ ಎತ್ತಿಡ್ಬೋದು, ಇಲ್ಲ ಹಾಗೆ ಕೂಡ ಇಡ್ಬೋದು. ಯಾವ ಥರ ಬೇಕಾದರೂ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಫೆವಿಸ್ಟಿಕ್ಕು, ಅರಲ್ಡೇಟು ಇಂಥದ್ದನ್ನೆಲ್ಲ ಹಾಕಿ ಸ್ಟಿಕ್ ಮಾಡಬೇಡಿ, ಮತ್ತು ಅದು ತೆಗಿಯೋಕ್ಕೆ ಬರೋದೇ ಇಲ್ಲ. ಫ್ಯಾಬ್ರಿಕ್ ಗ್ಲೂ ಮತ್ತು ಈ ಥರ ಕ್ಲೇಯನ್ನು ಯೂಸ್ ಮಾಡ್ಕೊಳ್ಳಿ ಬೆಳ್ಳಿ ಮುಖವಾಡ ಆದರೆ. ಇಲ್ಲ ಪರ್ಮನೆಂಟಾಗಿ ಸ್ಟಿಕ್ ಮಾಡ್ತೀವಿ ಅಂತ ಹೇಳಿದ್ರೆ ಮೆಟಲ್ದೆಲ್ಲ ಮುಖವಾಡ ಬರುತ್ತಲ್ವ 100 ರುಪೀಸ್ಗೆ 150 ರುಪೀಸ್ಗೆ, ಅಂಥದ್ರ ಮೇಲೆ ಬೇಕಾದ್ರೆ ನೀವು ಅರಲ್ಡೇಟು ಅಂಥದ್ದನ್ನೆಲ್ಲ ಹಾಕ್ಕೋಬೋದು. ಬೆಳ್ಳಿ ಮುಖವಾಡಕ್ಕೆ ಹಾಕಕ್ಕೆ ಹೋಗಬೇಡಿ. ಇವಾಗ ನನ್ನ ಹತ್ರ ಈ ಸ್ಟೋನ್ಸ್ದು ಲೇಸ್ ಇತ್ತು, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಈ ಚಿಕ್ಕ ಮುಖವಾಡಕ್ಕೆ ಇಡ್ತಾಯಿದ್ದೀನಿ ಕಿರೀಟದ ಮೇಲೆ. ನೋಡಿ ಈ ಥರ. ಸೊ 2 ಮುಖವಾಡಗಳು ರೆಡಿ ಆಯಿತು. ಹೇಗೆ ಬರುತ್ತೋ ಅಂತ ಒಂದು ಸಲ ಚೆಕ್ ಮಾಡ್ತಾ ಇದ್ದೆ. ನೋಡಿ ಇದು ಚಿಕ್ಕ ಮುಖವಾಡ. ಈ ಬ್ಯಾಕ್ಗ್ರೌಂಡ್ ಏನಿದೆ ಇದು ಉಲ್ಲನಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೊ ಹಬ್ಬಕ್ಕೆ ಅಂತಲೇ ತಯಾರಿ ಮಾಡಿದ್ದೀನಿ. ನೋಡಿ ಇದು ದೊಡ್ಡ ಮುಖವಾಡ. ಇಷ್ಟೆಲ್ಲ ಜ್ಯುವೆಲ್ಸು ಇಷ್ಟೆಲ್ಲ ಪೇಂಟ್ ಮಾಡಿದ್ರೂ ಏನೋ ಒಂದು ಕಮ್ಮಿ ಅನಿಸ್ತಿತ್ತು. ಮುಖ ಫುಲ್ಲು ಶೈನಿಂಗ್ ಥರ ಇತ್ತು. ಸೊ ಹಾಗಾಗಿ ಆ ದೊಡ್ಡ ಮುಖವಾಡಕ್ಕೂ ಸಹ ನಾನು ಈ ಸ್ಕಿನ್ ಕಲರನ್ನು ಯೂಸ್ ಮಾಡಿಕೊಂಡು ಮುಖಕ್ಕೆ ಹಾಕ್ಬಿಟ್ಟಿದ್ದೀನಿ. ಸೇಮ್ ಅದೇ ಥರನೇ ಚಿಕ್ಕ ಮುಖವಾಡಕ್ಕೆ ಹಾಕಿದ್ವಲ್ವಾ, ಅದೇ ಥರನೇ ದೊಡ್ಡ ಮುಖವಾಡಕ್ಕೂ ನಾನು ಸ್ಕಿನ್ ಕಲರನ್ನು ಯೂಸ್ ಮಾಡಿಕೊಂಡು ಹಾಕಿದ್ದೀನಿ. ಇವಾಗ ಸ್ಕಿನ್ ಕಲರ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬಂತು ನೋಡಿ. ಐಬ್ರೋಸು ಮತ್ತು ಕಣ್ಣಿಂದು ಮತ್ತು ತಿಲಕ ಲಿಪ್ಸ್ಟಿಕ್ ಎಲ್ಲ ಹಾಗೇ ಇತ್ತು. ಲೈಟ್ ಕಲರನ್ನು ಸ್ಕಿನ್ ಕಲರನ್ನು ಯೂಸ್ ಮಾಡಿಕೊಂಡು ಹಾಕಿದ್ದೀನಿ. ಯಾವುದೇ ಥರ ಐಬ್ರೋಸ್ಗೆಲ್ಲ ಟಚ್ ಮಾಡ್ದಿರಂಗೆ ಹಾಕಿದ್ದೀನಿ. ನೀವು ಹಾಕಬೇಕಾದ್ರೆ ಮೊದಲಿಗೆ ಸ್ಕಿನ್ ಕಲರ್ ಹಾಕಿಬಿಟ್ಟು ಆಮೇಲೆ ಡಾರ್ಕ್ ಕಲರ್ ಯೂಸ್ ಮಾಡಿ. ನನಗೆ ಐಡಿಯಾ ಇದೆ, ಹಾಗಾಗಿ ನಾನು ಮಾಡಿದ್ದೀನಿ. ನೋಡಿ ಕಣ್ಣಿಗೂ ಅಷ್ಟೇ ಮೊದಲು ಮಾಡಿದಾಗ ಕಣ್ಣಿನ ಗುಡ್ಡೆ ಏನಿತ್ತೋ ಅದು ಸ್ವಲ್ಪ ಚಿಕ್ಕದಾಗಿತ್ತು. ಇನ್ನು ಸ್ವಲ್ಪ ಕಣ್ಣಿನ ಗುಡ್ಡೆ ದೊಡ್ಡದು ಮಾಡ್ಕೊಂಡಿದ್ದೀನಿ ಐಬಾಲ್ನ. ಮತ್ತು ಕಣ್ಣಿನ ಐಬಾಲ್ ಮೇಲೆ ಸ್ವಲ್ಪ ಲೈಟಾಗಿ ಶೇಡಿಂಗ್ಸ್ ಕೂಡ ಮಾಡಿದ್ದೀನಿ. ಹಾಗಾಗಿ ಕಣ್ಣಿನ ಲಕ್ಷಣ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ದೇವಿನೇ ಎದ್ದು ಬಂದಿರೋ ಥರ ಕಾಣಿಸ್ತಾ ಇದೆ. ಮತ್ತು ಇದು ಆರ್ಚ್ ಏನಿದೆ ಸ್ಟೋನ್ಸ್ದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ನಲ್ವಾ, ಸೊ ಅದನ್ನು ಈ ಥರ ಇಟ್ಟಿದ್ದೀನಿ ಜಸ್ಟ್ ನಿಮ್ಗೆ ತೋರಿಸೋದಕ್ಕೆ. ಕಲಶ ಎಲ್ಲ ಇಟ್ಟಾದಮೇಲೆ
ಅದನ್ನು ದಾರದಲ್ಲಿ ಕಟ್ಕೋತೀನಿ, ಇಲ್ಲಾಂದರೆ ಅದನ್ನು ತೆಂಗಿನಕಾಯಿಗೆ ಜುಟ್ಟಿಗೆ ಚುಚ್ಕೋಬೋದು ಆರ್ಚ್ನ. ನೋಡಿ ಫ್ರೆಂಡ್ಸ್, ಕಣ್ಣಿನ ಶೇಡಿಂಗ್ಸನ್ನು ಈ ರೀತಿಯಾಗಿ ಮಾಡಿದ್ದೀನಿ ಲೈಟ್ ಗ್ರೇಯಲ್ಲಿ. ಹಣೆ ಒಟ್ಟಿಗೆ ಔಟ್ಲೈನ್ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.